ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವರಂಡರೇಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶರಣ್. ಸೊ ಈ ವಿಡಿಯೋದಲ್ಲಿ ನಾವು ಸಿಲೋಯಿಸಮ್ ಪಾರ್ಟ್ 2 ಅಂದ್ರೆ ನಿನ್ನೆ ನಾವು ಸಿಲೋಯಿಸಮ್ ಬೇಸಿಕ್ ಕಾನ್ಸೆಪ್ಟ್ ಪ್ರಾಬ್ಲಮ್ಸ್ ಎಲ್ಲ ನೋಡಿದ್ವಿ. ಈ ವಿಡಿಯೋದಲ್ಲಿ ಓನ್ಲಿ ಅ ಫ್ಯೂ ಕಂಡೀಷನ್ಸ್ ನೋಡೋಣ. ಆ ತರ ಪ್ರಾಬ್ಲಮ್ಸ್ ಸ್ಟಾರ್ಟ್ ಮಾಡೋಣ. ಬಿಕಾಸ್ ಈ ಅಪ್ಕಮಿಂಗ್ ಎಕ್ಸಾಮ್ಸ್ ಗೆ ಈ ತರ ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಓನ್ಲಿ ಅ ಫ್ಯೂ ಕಂಡೀಷನ್ಸ್. ಓನ್ಲಿ ಅ ಫ್ಯೂ ಕಂಡೀಷನ್ಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಸಾಲ್ವ್ ಮಾಡಬೇಕು, ಓನ್ಲಿ ಅ ಫ್ಯೂ ಕಂಡೀಷನ್ಸ್ ಅಂದ್ರೆ ಏನು ಅದೆಲ್ಲನೂ ಚೆಕ್ ಮಾಡ್ತಾ ಹೋಗೋಣ ಇವಾಗ. ಅಂಡ್ ಈಚ್ ಪ್ರಾಬ್ಲಮ್ ಓನ್ಲಿ ಅ ಫ್ಯೂ ಮೇಲೆನೇ ಇದೆ. 8 ರಿಂದ 10 ಕ್ವಶನ್ ಅದ್ರ ಬಗ್ಗೆನೇ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಯಾವ ರೀತಿ ಕ್ವಶನ್ ಕೇಳಿದಾಗ ಕನ್ಕ್ಲೂಷನ್ ಯಾವ ರೀತಿ ನಾವು ಮಾಡಬೇಕು ಅಂತ. ಓಕೆ, ಸೊ ಇವಾಗ ಪ್ರಾಬ್ಲಮ್ಸ್ ಹೋಗೋಕ್ಕಿಂತ ಮುಂಚೆ ಜಸ್ಟ್ ಒಂದು ಓನ್ಲಿ ಅ ಫ್ಯೂ ಕಂಡೀಷನ್ ಅಂದ್ರೆ ಏನು, ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವ ರೀತಿ ಕನ್ಕ್ಲೂಡ್ ಮಾಡಬೇಕು ಅನ್ನೋದು ಸಿ ನೌ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ಕಾಣಿಸ್ತಿದೆ ನಿಮಗೆ, ಹೌದಾ? ಬಟ್ ಓನ್ಲಿ ಅ ಫ್ಯೂ ಅಂದ್ರೆ only a few means some and some not ಅಂತ ಕರೀತೀವಿ. ಓನ್ಲಿ a few ಅಂದ್ರೆ ಏನು, some ಮತ್ತೆ some not. ನೆನ್ನೆ ನಾವು ನೋಡಿದ್ವಿ ವೆನ್ ಡಯಾಗ್ರಾಮ್ ಯಾವ ರೀತಿ ಹಾಕಬೇಕು, ಆಲ್ ಕೊಟ್ಟಾಗ ಯಾವ ರೀತಿ, ಸಮ್ ಕೊಟ್ಟಾಗ ಯಾವ ರೀತಿ, ನೋ ಕೊಟ್ಟಾಗ ಯಾವ ರೀತಿ. ಇವಾಗ ಓನ್ಲಿ a few ಅಂತಿದ್ರೆ ಯಾವ ರೀತಿ ಹಾಕಬೇಕು. ಫಾರ್ ಎಕ್ಸಾಂಪಲ್ ಓನ್ಲಿ a few A or B ಇದೊಂದು ಸ್ಟೇಟ್ಮೆಂಟ್ ಅಂತ ಅನ್ಕೊಳ್ಳಿ. ಇದನ್ನ ವೆನ್ ಡಯಾಗ್ರಾಮ್ ಯಾವ ರೀತಿ ಹಾಕಬೇಕು ನೋಡಿ. ಏನಂತ ಹೇಳಿದೆ, ಓನ್ಲಿ ಅ ಫ್ಯೂ ಅಂತಂದ್ರೆ ಸಮ್ ಮತ್ತೆ ಸಮ್ ನಾಟ್ ಎರಡು ಎಟ್ ಅ ಟೈಮ್ ಬರೋದಕ್ಕೆ ಓನ್ಲಿ ಅ ಫ್ಯೂ ಅಂತ ಕರೀತಾರೆ. ಓನ್ಲಿ ಅ ಫ್ಯೂ A or B ನ ವೆನ್ ಡಯಾಗ್ರಾಮ್ ಅಲ್ಲಿ ಯಾವ ರೀತಿ ಹಾಕಬೇಕು. ಇದು ಸಮ್, ಸಮ್ ನಾಟ್ ಎಲ್ಲಿದೆ, ಈ ರೀತಿ ಸಮ್ ನಾಟ್ ಆಗುತ್ತೆ. ಓನ್ಲಿ ಅ ಫ್ಯೂ A or B ಅಂತಂದ್ರೆ only a few A or B, some A or B and some A or not B ಅಂತ ಅರ್ಥ ಆಗ್ತಿದೆಯಾ? ಇದೇ ರೀತಿಯಲ್ಲಿ ನಾವು ಡಯಾಗ್ರಾಮ್ ಹಾಕಬೇಕು, ವೆನ್ ಡಯಾಗ್ರಾಮ್. ಆಮೇಲೆ ಅದರಿಂದ ಕನ್ಕ್ಲೂಷನ್ ನೋಡ್ಬಿಟ್ಟು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಕ್ಲಿಯರ್? ಇದು ಓನ್ಲಿ ಅ ಫ್ಯೂ ಕಂಡೀಷನ್. ಅಂಡ್ ಒನ್ ಮೋರ್ ಐ ವಿಲ್ ಟೆಲ್ ಯು. ಓನ್ಲಿ ಅ ಫ್ಯೂ ಆದ್ಮೇಲೆ ಇದರಲ್ಲಿ ಇನ್ನೊಂದು ಬರುತ್ತೆ, ಏನು, ಓನ್ಲಿ A or B. ಓನ್ಲಿ ಅ ಫ್ಯೂ ಬೇರೆ, ಓನ್ಲಿ A or B ಬೇರೆ. What is the meaning of only A or B? I mean only ಅಂತಂದ್ರೆ ಏನು? ಇದನ್ನ ನಾವು only A or B ನ ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ? ಇದರ ಮೀನಿಂಗ್ ಏನಪ್ಪಾ ಅಂತಂದ್ರೆ all B or A ಅಂತ ಅರ್ಥ. all B or A. Only A or B means all B or A. Now ಡಯಾಗ್ರಾಮ್ ಯಾವ ರೀತಿ ಹಾಕಬೇಕು ಅದು ಗೊತ್ತು. all B or A ಇದೇ ರೀತಿನೇ ಹಾಕಬೇಕು. ಅರ್ಥ ಆಗ್ತಿದ್ಯಾ? ಇಲ್ಲಿ ಓನ್ಲಿ ಅಂತ ಕೊಟ್ರೆ ಈ ಬಿ ಓನ್ಲಿ A or B ಮೀನ್ಸ್ ಆಲ್ B or A ಆಗುತ್ತೆ. ಈ ಬಿ ಬೇರೆ ಯಾವುದಕ್ಕೂ ಸಂಬಂಧ ಪಡಲ್ಲ, ಓನ್ಲಿ A ಗಷ್ಟೇ ಸಂಬಂಧ ಪಡುತ್ತೆ. ಯಾವುದೇ ಒಂದು ಪಾಸಿಬಿಲಿಟಿ ಕಂಡೀಷನ್ ಆಗಲಿ, ಬೇರೆ ಯಾವುದೇ ಒಂದು ಕಂಡೀಷನ್ ಆಗಲಿ, ಕ್ಯಾನ್ ಬಿ, ಪಾಸಿಬಿಲಿಟಿ, ಈ ರೀತಿ ಕಂಡೀಷನ್ ಕೊಡ್ಲಿ, ಬಿ ಯಾವುದಕ್ಕೂ ಟ್ರೂ ಆಗಲ್ಲ, ಓನ್ಲಿ A ಗಷ್ಟೇ ಸಂಬಂಧಪಟ್ಟಿರುತ್ತದೆ. ಅರ್ಥ ಆಗ್ತಿದ್ಯಾ? ಯಾವುದೇ ಪಾಸಿಬಿಲಿಟಿ ಬರಲಿ ಬಟ್ ಅದು ಆಗಲ್ಲ, ಓನ್ಲಿ A ಗಷ್ಟೇ ಸಂಬಂಧ ಪಡುತ್ತೆ. ಕ್ಲಿಯರ್? ಇದು ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಡನ್. ಸೊ ವಿಲ್ ಮೂವ್ ಟು ದಿ ಪ್ರಾಬ್ಲಮ್ಸ್ ನೌ. ಫಸ್ಟ್ ಒನ್ ಏನಿದೆ, ಓನ್ಲಿ ಅ ಫ್ಯೂ ಪಿಂಕ್ ಈಸ್ ರೆಡ್, ಓನ್ಲಿ ಅ ಫ್ಯೂ ರೆಡ್ ಈಸ್ ಬ್ಲೂ, ನೋ ಬ್ಲೂ ಈಸ್ ಬ್ಲ್ಯಾಕ್. ಸಾಲ್ವ್ ನನ್ನ ಜೊತೆಗೆ ಟ್ರೈ ಮಾಡಿ ಇದನ್ನ. ಬೇಗ ಆನ್ಸರ್ ನೀವು ಹುಡುಕಿ ನೋಡೋಣ, ಯಾವ್ದು ಕರೆಕ್ಟ್ ಆಗುತ್ತೆ ಚೆಕ್ ಮಾಡೋಣ. ಅಂಡ್ ಆನ್ಸರ್ ಹೇಳಿ, ಯಾವ್ದು ಕನ್ಕ್ಲೂಷನ್ ಟ್ರೂ ಆಗುತ್ತೆ, ಯಾವ ಕನ್ಕ್ಲೂಷನ್ ಫಾಲ್ಸ್ ಆಗುತ್ತೆ ನೋಡಿ. ಇವಾಗ ಓನ್ಲಿ ಅ ಫ್ಯೂ ಪಿಂಕ್ ಈಸ್ ರೆಡ್, ಓನ್ಲಿ ಅ few pink is red, some pink is red, some pink is not red. Adhe alva meaning. Next, only a few red is blue, same, only a few red is blue, some red is blue, some red is not blue. No blue is black, no blue is black. Ide alva correct agiro Venn diagram. Next, now conclusion. Enide conclusion? Some blue are pink, some blue are pink ಆಗುತ್ತಾ. ನೆನ್ನೆ ನಾನು ಹೇಳಿದೆ, ಯಾವ್ದು ನಿಮಗೆ ಡೈರೆಕ್ಟ್ ಆಗಿ ಕನೆಕ್ಷನ್ ಕಾಣಿಸ್ತಿದೆ ಅದನ್ನ ಟ್ರೂ ಅಂತ ಅನ್ಕೊಡಿ, ಯಾವ್ದು ಕಾಣಿಸ್ತಾ ಇಲ್ಲ ಅದನ್ನ ಡೆಫಿನೆಟ್ಲಿ ಅದು ಕಾಣಿಸ್ತಾ ಯಾವ ಫಾಲ್ಸ್ ಆಗಿರುತ್ತೆ. ಇಲ್ಲಿ ಡೈರೆಕ್ಟ್ ಕನೆಕ್ಷನ್ ಕಾಣಬೇಕು, ನಮಗೆ ಡೈರೆಕ್ಟ್ ಕನೆಕ್ಷನ್ ಇರಬೇಕು ಡಯಾಗ್ರಾಮ್ ನೋಡಿದ ತಕ್ಷಣನೇ. ಬಟ್ ಇಲ್ಲಿ ನಮಗೆ ಏನು ಅನಿಸ್ತಿಲ್ಲ. ಸಮ್ ಬ್ಲೂ ಆರ್ ಪಿಂಕ್, ಬ್ಲೂ ಇಲ್ಲಿದೆ, ಪಿಂಕ್ ಇಲ್ಲಿದೆ, ಪಿಂಕ್ ಗೆ ರೆಡ್ ಕನೆಕ್ಷನ್ ಇದೆ, ರೆಡ್ ಬ್ಲೂ ಕನೆಕ್ಷನ್ ಇದೆ, ಬಟ್ ಬ್ಲೂ ಮತ್ತೆ ಪಿ ಗೆ ಡೈರೆಕ್ಟ್ ಕನೆಕ್ಷನ್ ಇಲ್ಲ ಅಂತ ಅಂದಮೇಲೆ ಅದು ಏನಾಗುತ್ತೆ, can't say. Clear? Next, no black is pink, no black is pink. See, black ಎಲ್ಲಿದೆ, pink ಎಲ್ಲಿದೆ ನೋಡಿ. ಅದನ್ನ ಯಾವ ರೀತಿ ನೀವು ಪಿಂಕ್ ಮತ್ತೆ ಬ್ಲಾಕ್ ಆಗದೇ ಇಲ್ಲ ಅಂತ ಹೇಳ್ತೀರಾ?
ಇಲ್ಲಿ ಕನೆಕ್ಷನ್ ಇರೋದು ಬ್ಲೂ ಮತ್ತೆ ಪಿಂಕ್ ಬ್ಲ್ಯಾಕ್ ಗೆ. ಸೊ ಪಿಂಕ್ ಗೆ ಮತ್ತೆ ಬ್ಲ್ಯಾಕ್ ಗೆ ಕನೆಕ್ಷನ್ ಇಲ್ಲ ಅಂತಂದ್ಮೇಲೆ ಅಗೇನ್ ದಿಸ್ ಈಸ್ ಕಾನ್ಸೆ. ಸಮ್ ಪಿಂಕ್ is black, again pink ಮತ್ತೆ black, there is no direct connection, so that's why the answer is can't say. Now ಎಲ್ಲಾನು ಫಾಲ್ಸ್ ಆಯ್ತು, ಬಟ್ ಇದರ ಕಂಡೀಷನ್ ಗೊತ್ತಾ ನಿಮಗೆ? ಎಸ್ ಗೊತ್ತಿರುತ್ತೆ. ಬ್ಲ್ಯಾಕ್ ಬ್ಲ್ಯಾಕ್, ಪಿಂಕ್ ಪಿಂಕ್. ನೋಡಿ, ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಶುಡ್ ಬಿ ಸೇಮ್, ಬೋತ್ ಕನ್ಕ್ಲೂಷನ್ ಶುಡ್ ಬಿ ಫಾಲ್ಸ್ ಅಂಡ್ ಒನ್ ಸಮ್ ಶುಡ್ ಬಿ ದೇರ್. ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಒಂದು ಸಮ್ ಶುಡ್ ಬಿ ದೇರ್. ಅವಾಗ ಇದೇನಾಗುತ್ತೆ? either 2 or 3 follows. ಅರ್ಥ ಆಯ್ತಾ? So the answer is either 2 or 3. Clear? Okay, we'll move to the next question. Question number 2. ನೋಡಿ ಏನಿದೆ? all car is bike, all car bike. Okay, only a few bike is truck, only a few connection, some not. Truck. All bike is mobile, all bike is mobile. ಕರೆಕ್ಟಾ? ಈ ರೀತಿ ಡಯಾಗ್ರಾಮ್ ಬರುತ್ತೆ. ಕನ್ಕ್ಲೂಷನ್ ನೋಡಿ, ಸಮ್ ಮೊಬೈಲ್ ಈಸ್ ಟ್ರಕ್. ಮೊಬೈಲ್ ಎಲ್ಲಿದೆ? ಯೋ ಸಮ್ ಮೊಬೈಲ್ ಈಸ್ ಟ್ರಕ್. ನಮಗೆ ಕನೆಕ್ಷನ್ ಕಾಣಿಸ್ತಾ ಇದೆ, ವೆನ್ ಡಯಾಗ್ರಾಮ್ ಕನೆಕ್ಷನ್ ಮೊಬೈಲ್ ಗೆ ಮತ್ತೆ ಟ್ರಕ್ ಗೆ ಸಮ್ ಕನೆಕ್ಷನ್ ಇದೆ. ಸೊ ಸಮ್ ಮೊಬೈಲ್ ಇಸ್ ಟ್ರಕ್, ಟ್ರೂ ಆಗುತ್ತೆ. ನೆಕ್ಸ್ಟ್, ಸಮ್ ಕಾರ್ ಇಸ್ ಟ್ರಕ್. ಕಾರ್ ಇಲ್ಲಿದೆ, ಟ್ರಕ್ ಇಲ್ಲಿದೆ. ಕಾರ್ ಗೆ ಮತ್ತೆ ಟ್ರಕ್ ಗೆ ಕನೆಕ್ಷನ್ ಇಲ್ಲ, ಇಲ್ಲಿ ಡೈರೆಕ್ಟ್ ಕನೆಕ್ಷನ್ ಬೇಕು ನಮಗೆ, ಕನೆಕ್ಷನ್ ಇಲ್ಲ. ಬಿ ಮತ್ತೆ ಟಿ ಗೆ ಸಮ್ ಕನೆಕ್ಷನ್ ಇದೆ, ಸಿ ಮತ್ತೆ ಟಿ ಗೆ ಇಲ್ಲ. ಸೊ ಇದೇನಾಗುತ್ತೆ? ಕಾನ್ಸೆಪ್ಟ್. ಸಮ್ ಬೈಕ್ ಇಸ್ ಟ್ರಕ್ ಇಸ್ ಅ ಪಾಸಿಬಿಲಿಟಿ. ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಈ ತರ ಪಾಸಿಬಿಲಿಟಿ ಏನಾದರೂ ಕೊಟ್ರೆ ಆ ಪಾಸಿಬಿಲಿಟಿ ಬಿಟ್ಟು ಓದ್ಕೊಳ್ಳಿ. ಸಮ್ ಬೈಕ್ ಈಸ್ ಟ್ರಕ್ ಅಷ್ಟೇ ಓದ್ಬೇಕು, ಅದು ಏನಾಗುತ್ತೆ ಚೆಕ್ ಮಾಡಿ. ಇಲ್ಲಿ ಸಮ್ ಬೈಕ್ ಈಸ್ ಟ್ರಕ್, ಸಮ್ ಬೈಕ್ ಟ್ರಕ್ ಆಗ್ತಿದೆಯಾ? ಆಬ್ವಿಯಸ್ಲಿ ದೇರ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ ಸಮ್ ಬೈಕ್ ಈಸ್ ಟ್ರಕ್. ಬೈಕ್ ಮತ್ತೆ ಟ್ರಕ್ ಗೆ ಮಿಡಲ್ ಅಲ್ಲಿ ಸಮ್ ಕನೆಕ್ಷನ್ ಇದೆ, ಬಟ್ ಟ್ರೂ ಆಗ್ತಿದೆ. ಇವಾಗ ಆಕ್ಚುಲ್ ಆಗಿ ಈಸ್ ಅ ಪಾಸಿಬಿಲಿಟಿ ಅಂತ ಕೊಟ್ರೆ ಅದು ಡೆಫಿನೆಟ್ಲಿ ಫಾಲ್ಸ್ ಆಗುತ್ತೆ. ಕಾಣಿಸೇನಲ್ಲ, ಡೆಫಿನೆಟ್ಲಿ ಫಾಲ್ಸ್. ಇವಾಗ ಇಲ್ಲಿ ಏನಾದ್ರು ಆಗ್ತಾ ಇಲ್ಲ, ಕನೆಕ್ಷನ್ ಇರ್ಲಿಲ್ಲಪ್ಪ ಅಂತಂದ್ರೆ ಪಾಸಿಬಿಲಿಟಿ ಟ್ರೂ ಆಗ್ತಿತ್ತು, ಬಟ್ ಇಲ್ಲಿ ಕನೆಕ್ಷನ್ ಇದ್ಬಿಟ್ಟು ಟ್ರೂ ಆಗ್ತಿದ್ರೆ ಪಾಸಿಬಿಲಿಟಿ ಫಾಲ್ಸ್ ಆಗುತ್ತೆ. ಇಷ್ಟೇ ನೋಡಿ ದ ಡಿಫರೆನ್ಸ್ ಬಿಟ್ವೀನ್ ಪಾಸಿಬಿಲಿಟಿ ಮತ್ತೆ ಇಲ್ಲಿ ನಮಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಮಿಡಲ್ ಅಲ್ಲಿ ಕೊಟ್ಟಿರೋ ಒಂದು ಕಂಪ್ಯಾರಿಸನ್. ಅರ್ಥ ಆಗ್ತಿದೆಯಾ? ಸೊ ಇದ್ರ ಮೂಲಕ ನಾವು ಡೈರೆಕ್ಟ್ ಆಗಿ ಪಾಸಿಬಿಲಿಟಿನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ತಿಳ್ಕೋಬಹುದು. ಕ್ಲಿಯರ್? ಡನ್? ಓಕೆ. ಸೊ ಇಲ್ಲಿ ಓನ್ಲಿ ಒನ್ ಫಾಲೋಸ್. ಕ್ವಶನ್ ನಂಬರ್ 3 ಏನಿದೆ ಚೆಕ್ ಮಾಡಿ ಬೇಗ. ಡಯಾಗ್ರಾಮ್ ಹಾಕಿ. ಓನ್ಲಿ ಅ ಫ್ಯೂ ವಾಟರ್ ಈಸ್ ಬ್ಲೂ, ಓನ್ಲಿ ಅ ಫ್ಯೂ ವಾಟರ್ ಈಸ್ ಬ್ಲೂ ಅಂದ್ರೆ ಸಮ್ ವಾಟರ್ ಈಸ್ ಬ್ಲೂ, ಸಮ್ ನಾಟ್, ಆ ತರ ಕಂಡೀಷನ್ ಬರುತ್ತೆ. Some blue is red, some blue is red, all red is green, all red is green. This is the Venn diagram for that statement, the given statements. Conclusion ನೋಡಿ ಏನಿದೆ? Some green are water. ಕನೆಕ್ಷನ್ ಇದ್ರೆ ಅಷ್ಟೇ ನಾವು ಟ್ರೂ ಹಾಕಬೇಕು, ಇಲ್ಲ ಅಂದ್ರೆ ನೋ. Some green water ಆಗುತ್ತಾ? ಗ್ರೀನ್ ಮತ್ತೆ ವಾಟರ್ ಗೆ ಡೈರೆಕ್ಟ್ ಕನೆಕ್ಷನ್ ಕಾಣಿಸ್ತಿಲ್ಲ ನಮಗೆ, ಡೈರೆಕ್ಟ್ ರಿಲೇಷನ್ ಇಲ್ಲ ಅಲ್ಲಿ. ಓಕೆ, ಅಂದ್ರೆ ಏನಾಗುತ್ತೆ? ಕಾಣಿಸುತ್ತೆ. Some green are water ಆಗಲ್ಲ. No water is green, water ಮತ್ತೆ green ಗೆ no connection ಇದೆಯಾ? No, ಕಾಣಿಸುತ್ತೆ. Some blue are green, some blue are green, some blue ದು Venn diagram ಇಲ್ಲಿ ಇದೆ, green ದು Venn diagram some connection ಇದೆ, ಕಾಣಿಸ್ತಾ ಇದೆ. So it is true. That's it. Simple question. Everyone getting right? Yes. So ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಏನೇ ಡೌಟ್ ಇದ್ರು you can ask in the comments. ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಬಹುದು, ಯಾವುದೇ ಕ್ವಶನ್ ಡೌಟ್ ಇದ್ರೂ. ಅಂಡ್ ಏನೇ ಬೇರೆ ಸಿಲೋಯಿಸಮ್ ಮೇಲೆ ಪಾಸಿಬಿಲಿಟಿ ಆಗಲಿ, ಮತ್ತೆ ಓನ್ಲಿ ಫ್ಯೂ ಆಗಲಿ, ಮತ್ತೆ ಬೇರೆ ಆಲ್ ಸಮ್ ನಾಟ್ ಆಗಲಿ ಕೇಳ್ಬೋದು. ಓಕೆ, ತುಂಬ ಬರುತ್ತೆ, ಈಚ್ ಬರುತ್ತೆ, ಎವ್ರಿ ಬರುತ್ತೆ, ನನ್ ಬರುತ್ತೆ. ಓಕೆ, ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಸ್ವಲ್ಪ ಜಾಸ್ತಿ. ಕ್ವಶನ್ ನಂಬರ್ 4. ಫೋರ್ತ್ ಕ್ವಶನ್ ಏನಿದೆ ಚೆಕ್ ಮಾಡಿ. ಸ್ಟೇಟ್ಮೆಂಟ್ ನೋ ಮಾರ್ಚ್ ಆರ್ ಏಪ್ರಿಲ್. ಡಯಾಗ್ರಾಮ್ ಹಾಕೋಣ. ನೋ ಮಾರ್ಚ್ ಆರ್ ಏಪ್ರಿಲ್. ಓಕೆ, ಓನ್ಲಿ ಅ ಫ್ಯೂ ಏಪ್ರಿಲ್ ಈಸ್ ಜೂನ್. ಓನ್ಲಿ ಅ ಫ್ಯೂ ಅಂತಂದ್ರೆ ಸಮ್ ಏಪ್ರಿಲ್, ಸಮ್ ನಾಟ್, ಆ ತರ ಬರುತ್ತೆ. ಆಲ್ ಜೂನ್ ಆರ್ ಜುಲೈ, ಆಲ್ ಜೂನ್ ಆರ್ ಜುಲೈ. ಕರೆಕ್ಟ್ ಅಲ್ವಾ? ಇದು ಆಕ್ಚುಯಲ್ ವೆನ್ ಡಯಾಗ್ರಾಮ್. ಕನ್ಕ್ಲೂಷನ್ ಸಮ್ ಏಪ್ರಿಲ್ ಈಸ್ ನಾಟ್ ಜೂನ್, ಸಮ್ ಏಪ್ರಿಲ್ ಈಸ್ ನಾಟ್ ಜೂನ್. ಓನ್ಲಿ ಅ ಫ್ಯೂ ಅಂತಂದ್ರೆ ಏನು? ಸಮ್ ಮತ್ತೆ ಸಮ್ ನಾಟ್ ಎರಡು ಇದ್ರೆ ಟ್ರೂನೇ ಅಂತ ಹೇಳಿದ್ದೆ. ಇಲ್ಲಿ
some April is not, some not ಬಂದ ಮಿಡಲ್ ಅಲ್ಲಿ, this part of April is not June, ಕರೆಕ್ಟ್ ಇದೆ, so this is true. Next, all March is July is a possibility. All March is July. ನಾನು ಹೇಳಿದೆ ಈ ತರ ಪಾಸಿಬಿಲಿಟಿ ಬಂದ್ರೆ ಅದನ್ನ ಬಿಡಿ. All March is July ಅಷ್ಟೇ ನೋಡಿ. ಮಾರ್ಚ್ ಮತ್ತೆ ಜುಲೈ ಕನೆಕ್ಷನ್ ಇಲ್ಲ. ಕನೆಕ್ಷನ್ ಇದ್ರೆ ಅಷ್ಟೇ ನಮಗೆ ಟ್ರೂ ಆಗ್ತಿತ್ತು. ಕನೆಕ್ಷನ್ ಇಲ್ಲ ಅಂತಂದ್ರೆ ಫಾಲ್ಸ್ ಆಗುತ್ತೆ. ಬಟ್ ಇನ್ ಪಾಸಿಬಿಲಿಟಿ, ಈ ಪಾಸಿಬಿಲಿಟಿಯಲ್ಲಿ ರಾಂಗ್ ಇರೋದು ಎಲ್ಲ ರೈಟ್ ಆಗುತ್ತೆ, ರೈಟ್ ಇರೋದು ರಾಂಗ್ ಆಗುತ್ತೆ ಅಷ್ಟೇ. ಅರ್ಥ ಆಗ್ತಿದ್ಯಾ? ಸಮ್ ಜುಲೈ ಈಸ್ ಏಪ್ರಿಲ್, ಸಮ್ ಜುಲೈ ಈಸ್ ಏಪ್ರಿಲ್ ಅಂತ ಹೇಳಿದ್ದಾರೆ. obviously ಆಗ್ತಾ ಇದೆ. ಸಮ್ ಜುಲೈ ಈಸ್ ಏಪ್ರಿಲ್, there is a connection of sum here between July and April. ಟ್ರೂ ಆಗುತ್ತೆ. ಬಟ್ ಇನ್ ಪಾಸಿಬಿಲಿಟಿ ಟ್ರೂ ಆಗಿರೋದು ಎಲ್ಲ ಫಾಲ್ಸ್ ಆಗುತ್ತೆ, ಫಾಲ್ಸ್ ಆಗಿರೋದು ಎಲ್ಲ ಟ್ರೂ ಆಗುತ್ತೆ. ಇನ್ ಪಾಸಿಬಿಲಿಟಿ ಕಂಡೀಷನ್ ಇಷ್ಟೇ ನೋಡಿ. ಅರ್ಥ ಆಗುತ್ತೆ ಅನ್ಕೋತಿದ್ದೀನಿ. ಸೊ ನೆಕ್ಸ್ಟ್ ವಿಲ್ ಮೂವ್ ಟು ದಿ ಫಿಫ್ತ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 5 ನೋಡಿ. ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ? ಓನ್ಲಿ ಪ್ರೈಮ್ ಈಸ್ ಬ್ಯಾಂಕ್. ಓನ್ಲಿ ಪ್ರೈಮ್ ಈಸ್ ಬ್ಯಾಂಕ್ ಅಂತಂದ್ರೆ ಹೇಳಿದೆ ನಾನು ಫಸ್ಟ್ ಸ್ವಲ್ಪ ಕಾನ್ಸೆಪ್ಟ್ ಇರೋ ಟೈಮಲ್ಲಿ. ಓನ್ಲಿ ಅಂತ ಬಂದ್ರೆ ಏನಾಗುತ್ತೆ? ಆಲ್ ಬ್ಯಾಂಕ್ ಈಸ್ ಪ್ರೈಮ್ ಆಗುತ್ತೆ. ಓನ್ಲಿ ಪ್ರೈಮ್ ಈಸ್ ಬ್ಯಾಂಕ್ ಮೀನ್ಸ್ ಆಲ್ ಬ್ಯಾಂಕ್ ಈಸ್ prime. Some prime is exam, some prime is exam, correct. No exam is SSC, no exam is SSC. Next, conclusion. No SSC is prime, no SSC is prime. Direct connection ಏನಾದರೂ ಕಾಣಿಸ್ತಿದೆಯಾ? No ಅಂದಮೇಲೆ ಏನಾಗುತ್ತೆ? ಕಾಣಿಸುತ್ತೆ. All SSC is prime, all SSC is prime. ಏನಾದರೂ direct connection ಕಾಣಿಸ್ತಾ ಇದೆಯಾ? No, but in possibility true. Some prime is not SSC, some prime is not SSC. ಇಲ್ಲಿ ಸಮ್ ಕನೆಕ್ಷನ್ ಇದೆ. ಆ ಸಮ್ ಕನೆಕ್ಷನ್ ಈ ಎಕ್ಸಾಮ್ ಒಳಗಡೆ ಇದೆ. ಆ ಪ್ರೈಮ್ ಸಮ್ ಎಕ್ಸಾಮ್ ಒಳಗಡೆ ಇದೆ. ಕಂಪ್ಲೀಟ್ ಎಕ್ಸಾಮ್ SSC ಆಗಲ್ಲ ಅಂತಂದ್ಮೇಲೆ ಆ ಸಮ್ ಪ್ರೈಮ್ ಎಕ್ಸಾಮ್ ಒಳಗಡೆ ಇರೋದು ಅದನ್ನು SSC ಆಗಲ್ಲ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಐ ಎಕ್ಸ್ಪ್ಲೈನ್ ಅಗೇನ್. ಈ ಸಮ್ ಪ್ರೈಮ್ ಅನ್ನೋದು ಈ ಎಕ್ಸಾಮ್ ಒಳಗಡೆ ಇದೆ. ಆ ಸಮ್ ಪ್ರೈಮ್ ಎಕ್ಸಾಮ್ ಒಳಗಡೆ ಇರೋದು ಕಂಪ್ಲೀಟ್ ಎಕ್ಸಾಮ್ SSC ಆಗಲ್ಲ ಅಂತಂದ್ರೆ ಆ ಸಮ್ ಪ್ರೈಮ್ ಎಕ್ಸಾಮ್ ಒಳಗಡೆ ಇರೋದು SSC ಆಗಲ್ಲ ತಾನೆ? ಅದೇ ಕರೆಕ್ಟ್. ಸೊ ಸಮ್ ಪ್ರೈಮ್ ಇಸ್ ನಾಟ್ SSC ಅಂದ್ರೆ ಇಟ್ ಇಸ್ ಟ್ರೂ. ಸೊ ಹಿಯರ್ ದ ಆನ್ಸರ್ ಇಸ್ ಓನ್ಲಿ 2 and 3 follows. ಆಪ್ಷನ್ಸ್ ಅಲ್ಲಿ ಇರುತ್ತೆ ಓನ್ಲಿ 2 and 3 follows. ನೆಕ್ಸ್ಟ್ ಕ್ವೆಶ್ಚನ್, 6th one. ಸ್ಟೇಟ್ಮೆಂಟ್ಸ್. ಓನ್ಲಿ ಕಾರ್ಟೂನ್ ಆರ್ ಶೋಸ್. ಸಾಲ್ವ್ ಮಾಡಿ ಬೇಗ. ಸೇಮ್ ಟೈಪ್ ಆಫ್ ಕ್ವೆಶ್ಚನ್. ಆಲ್ ಶೋಸ್ ಆರ್ ಕಾರ್ಟೂನ್ಸ್. ನೋ ಕಾರ್ಟೂನ್ ಈಸ್ ನೆಟ್ವರ್ಕ್. ನೋ ಕಾರ್ಟೂನ್ ಈಸ್ network. Next, some network is broadband. Some network is broadband. ಚೆಕ್ ಮಾಡಿ ಏನಾಗುತ್ತೆ ಕನ್ಕ್ಲೂಷನ್ ನೋಡಿ. 6th one. ಓಕೆ, 6th one ಕನ್ಕ್ಲೂಷನ್ ಏನಿದೆ? ಓಕೆ, some broadband are not cartoon. Some broadband are not cartoon. ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ವಲ್ಲ ಲಾಸ್ಟ್ ಪಾಸಿಬಿಲಿಟಿ ಬಂದಾಗ ಸೇಮ್ ಅದೇ ತರನೇ ಇತ್ತಲ್ವ? ಅಂದ್ರೆ ಪಾಸಿಬಿಲಿಟಿ ಅಲ್ಲ, ಸಮ್ ನಾಟ್ ಬಂದಾಗ ನೋಡಿ. ಸಮ್ ಬ್ರಾಡ್ಬ್ಯಾಂಡ್, ಆ ಸಮ್ ಬ್ರಾಡ್ಬ್ಯಾಂಡ್ ಈ ನೆಟ್ವರ್ಕ್ ಅಲ್ಲಿ ಇದೆ. ಆ ಕಂಪ್ಲೀಟ್ ನೆಟ್ವರ್ಕ್ ಕಾರ್ಟೂನ್ ಆಗಲ್ಲ ಅಂತ. ಕಂಪ್ಲೀಟ್ ನೆಟ್ವರ್ಕ್ ಕಾರ್ಟೂನ್ ಆಗಲ್ಲ ಅಂತಂದ್ರೆ ಆ ಸಮ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಅಲ್ಲಿ ಇರೋದನ್ನು ಕಾರ್ಟೂನ್ ಆಗಲ್ಲ ತಾನೆ? ಎಸ್, ಸಮ್ ನಾಟ್ ಕರೆಕ್ಟ್. ಆಲ್ ನೆಟ್ವರ್ಕ್ ಕ್ಯಾನ್ ಬಿ ಅ ಬ್ರಾಡ್ಬ್ಯಾಂಡ್. ಆಲ್ ನೆಟ್ವರ್ಕ್ ಕ್ಯಾನ್ ಬಿ ಅ ಬ್ರಾಡ್ಬ್ಯಾಂಡ್ ಅಂತ ಹೇಳಿದ್ದಾರೆ. ಇಲ್ಲಿ ಎನ್ ಮತ್ತೆ ಬಿ ಗೆ ಸಮ್ ಕನೆಕ್ಷನ್ ಇದೆ. ಇಲ್ಲಿ ನಮಗೆ ಕನ್ಕ್ಲೂಷನ್ ಅಲ್ಲಿ ಕ್ಯಾನ್ ಬಿ ಅಂದ್ರೆ ಏನ್ ಹೇಳಿ? ಕ್ಯಾನ್ ಬಿ ಅಂತಂದ್ರೆ ಪಾಸಿಬಿಲಿಟಿ. ಅರ್ಥ ಆಗ್ತದೆಯಾ? ಕ್ಯಾನ್ ಬಿ ಅಂದ್ರೆ ಪಾಸಿಬಿಲಿಟಿ. ಸೊ ಇಲ್ಲಿ ಪಾಸಿಬಿಲಿಟಿಯಲ್ಲಿ ಏನಾಗುತ್ತೆ? ಆಲ್ ನೆಟ್ವರ್ಕ್, ಅದನ್ನ ಬಿಡಿ, ಪಾಸಿಬಿಲಿಟಿ ಅಂದ್ರೆ ಏನು ಹೇಳಿದೆ ಅದನ್ನ ಬಿಟ್ಟು ಓದ್ಬೇಕಂತ ಹೇಳಿದ್ದೆ. ಆಲ್ ನೆಟ್ವರ್ಕ್ ಆರ್ ಅ ಬ್ರಾಡ್ಬ್ಯಾಂಡ್. ಆಲ್ ನೆಟ್ವರ್ಕ್ ಬ್ರಾಡ್ಬ್ಯಾಂಡ್ ಆಗುತ್ತಾ? ನಾವು ಆಗಲ್ಲ. ಬಟ್ ಇನ್ ಪಾಸಿಬಿಲಿಟಿ ಆಗುತ್ತೆ. ಇಷ್ಟು ಅರ್ಥ ಆಯ್ತಾ? ಸೊ ಇಷ್ಟು. ಇವಾಗ ಇಲ್ಲಿ ಬೋತ್ 1 and 2 follows. Done? Okay, we'll move to the next question, that is 7th one. Now ಇಲ್ಲೇನಿದೆ ನೋಡಿ, ಓನ್ಲಿ ರಿವರ್ಸ್ ಆರ್ ಸೀಸ್. ಟ್ರೈ ಮಾಡ್ತೀರಾ ಬೇಗ? ಟ್ರೈ ಮಾಡಿ ಫಸ್ಟ್. ಏನಿದೆ? ಓನ್ಲಿ ರಿವರ್ಸ್ ಆರ್ ಸೀಸ್. ಡಯಾಗ್ರಾಮ್ ಹಾಕಿ, ವೆನ್ ಡಯಾಗ್ರಾಮ್ ಫಸ್ಟ್. ದೆನ್ ಫ್ಯೂ ಲೇಕ್ಸ್ ಆರ್ ರಿವರ್ಸ್, ದೆನ್ ಫ್ಯೂ ಓಷನ್ಸ್ ಆರ್ ಲೇಕ್ಸ್. ಕನ್ಕ್ಲೂಷನ್ ಏನಿದೆ ಚೆಕ್ ಮಾಡಿ. ಎರಡು ಪಾಸಿಬಿಲಿಟಿ ಇದೆ, ಬಟ್ ಯಾವ್ದು ಕರೆಕ್ಟ್ ಆಗುತ್ತೆ ಯಾವ್ದು ರಾಂಗ್ ಆಗುತ್ತೆ ಚೆಕ್ ಮಾಡಿ. ನಾನು ಫಸ್ಟ್ಗೆ ಓನ್ಲಿ ಅಂತ ಹೇಳೋ ಟೈಮಲ್ಲಿ ನಾನು ಹೇಳಿದ್ದೆ, ಆ ಓನ್ಲಿ ಕಂಡೀಷನ್ ಬಂದಾಗ ಒಳಗಡೆ ಯಾವ್ದೆಲ್ಲ ಕಂಪ್ಲೀಟ್ ಆಗಿ ಇರುತ್ತಲ್ವಾ ಅದು ಆ ವೆನ್ ಡಯಾಗ್ರಾಮ್, ಬಿಗ್ ವೆನ್ ಡಯಾಗ್ರಾಮ್ ಅಷ್ಟೇ ಸೀಮಿತ, ಬೇರೆ ಯಾವುದಕ್ಕೂ ಕನೆಕ್ಷನ್ ಇರಲ್ಲ. ವಿಲ್ ಸಾಲ್ವ್. ಓನ್ಲಿ ರಿವರ್ಸ್ ಆರ್ ಸೀಸ್ ಅಂದ್ರೆ ಆಲ್ ಸೀಸ್ ಆರ್ ರಿವರ್ಸ್. ಫ್ಯೂ ಲೇಕ್ಸ್ ಆರ್
rivers. Few ಅಂದ್ರೆ ಏನು? Some ಅಲ್ವಾ? Few lakes are rivers. Some lakes are rivers. Few oceans are lakes. Some oceans are lakes. Now, conclusion. Some seas being lakes is a possibility. ಬಿಡಿ possibility ಬಿಡಿ ನೋಡೋಣ. Some seas are lakes. Some seas are lakes. ಆಗ್ತಿದೆಯಾ? ಆಗಲ್ಲ. ಸಾರಿ. ಆಗ್ತಿದೆಯಾ? ಆಗಲ್ಲ. ಬಟ್ ಇನ್ ಪಾಸಿಬಿಲಿಟಿ ಆಗುತ್ತೆ ಅಂತ ಹೇಳಿದ್ದೆ. ಬಟ್ ಇಲ್ಲಿ ಸೀಸ್ ಮತ್ತೆ ಲೇಕ್ ಗೆ ನೋಡಿ, ಇಲ್ಲಿ ಈ ಕಂಪ್ಲೀಟ್ ಸೀಸ್ ಯಾವ್ದು ಕನೆಕ್ಷನ್ ಇದೆ? ಓನ್ಲಿ ರಿವರ್ಸ್ ಆರ್ ಸೀಸ್ ಅಂತ ಇದೆ. ಅಂದ್ರೆ ಆಲ್ ಸೀಸ್ ಆರ್ ರಿವರ್ಸ್. ಓನ್ಲಿ ಕಂಡೀಷನ್ ಇರೋ ಟೈಮಲ್ಲಿ ನಾನು ಫಸ್ಟ್ ಕಾನ್ಸೆಪ್ಟ್ ತೆಗೆದು ನೋಡಿ, ಬೇಕಿದ್ರೆ ನಿಮಗೆ ಇನ್ನೊಂದ್ಸರಿ ಚೆಕ್ ಮಾಡಬಹುದು. ಓನ್ಲಿ ಕಂಡೀಷನ್ ಬಂದಾಗ ಈ ತರ ಓನ್ಲಿ ಎ ಆರ್ ಬಿ ಅಂತಂದ್ರೆ ಆಲ್ ಬಿ ಆರ್ ಎ. ಆನ್ ದಟ್ ಕೇಸ್ ಈ ಬಿ ಅನ್ನೋದು ಓನ್ಲಿ ಎ ಗಷ್ಟೇ ಸೀಮಿತವಾಗಿರುತ್ತೆ, ಬೇರೆ ಯಾವುದಕ್ಕೂ ಕನೆಕ್ಷನ್ ಕೊಡಂಗಿಲ್ಲ. ಪಾಸಿಬಿಲಿಟಿಯಲ್ಲೇನೂ ಆಗಲ್ಲ, ಯಾವುದೋ ಕ್ಯಾನ್ ಬಿ ಕಂಡೀಷನ್ ಅಲ್ಲೂ ಆಗಲ್ಲ. ಅರ್ಥ ಆಗ್ತಿದೆಯಾ? ಓನ್ಲಿ ಡೆಫಿನೆಟ್ ಆಗಿ ನೋಡ್ತಾ ಇದೀವಿ. ಇಲ್ಲಿ ಪಾಸಿಬಿಲಿಟಿ ಅಂತ ಬಂದ್ರು ಸಹಿತ ಅದು ಯಾವುದಕ್ಕೂ ಕಂಡೀಷನ್ಗೆ ಯಾವುದೋ ರಿಲೇಶನ್ಶಿಪ್ ಕೊಡಲ್ಲ, ಓನ್ಲಿ ಎ ಗಷ್ಟೇ ಸಂಬಂಧಪಡುತ್ತೆ. ಅದೇ ರೀತಿ ಇಲ್ಲಿ ಎಸ್ ದಟ್ ಇಸ್ ಸೀಸ್ ಕೂಡ ಈ ರಿವರಿಗೆ ಅಷ್ಟೇ ಸಂಬಂಧಪಡುತ್ತೆ. ಯಾವುದೇ ಒಂದು ಪಾಸಿಬಿಲಿಟಿ ಕೊಡ್ಲಿ, ಕ್ಯಾನ್ ಬಿ ಕೊಡ್ಲಿ, ಯಾವುದಕ್ಕೂ ಕನೆಕ್ಷನ್ ಆಗಲ್ಲ. ಅವಾಗ ಇದು ಏನಾಗುತ್ತೆ? ಫಾಲ್ಸ್ ಆಗುತ್ತೆ. Next conclusion. Some rivers being oceans is a possibility. Some rivers being oceans. ಇವಾಗ ಇಲ್ಲಿ ಮತ್ತೆ ರಿವರ್ಸ್ ಗೆ ಮತ್ತೆ ಏನು ಓನ್ಲಿ ಅಂತ ಕೊಟ್ಟಿಲ್ಲ. ಬಟ್ ಐ ಮೀನ್ ಈ ತರ ಓನ್ಲಿ ರಿವರ್ಸ್ ಆರ್ ಸೀಸ್ ಬೇರೆ, ಈಗ ರಿವರ್ ಮತ್ತೆ ಓಷನ್ ಗೆ ಸಮ್ ರಿವರ್ಸ್ ಬೀಯಿಂಗ್ ಓಷನ್, ಇಲ್ಲಿ ರಿವರ್ ಮತ್ತೆ ಓಷನ್ ಗೆ ಡೈರೆಕ್ಟ್ ಕನೆಕ್ಷನ್ ಇಲ್ಲ. ಸೊ ಆಕ್ಚುಲಿ ಅದು ಏನಾಗುತ್ತೆ? ರಾಂಗ್ ಆಗ್ತಾ ಇತ್ತು. ಬಟ್ ಇನ್ ಪಾಸಿಬಿಲಿಟಿ ಟ್ರೂ ಆಗುತ್ತೆ. ಇದು ಕರೆಕ್ಟ್, ಹೌದಾ? ಸೊ ಇವಾಗ ಇದರ ಆನ್ಸರ್ ಏನು? ಓನ್ಲಿ ಸೆಕೆಂಡ್ ಫಾಲೋ. ಅರ್ಥ ಆಗ್ತಿದೆಯಾ? ಓಕೆ. ಸೊ ಐ ಥಿಂಕ್ ಕಂಪ್ಲೀಟ್ 7 to 8 ಕ್ವಶನ್ ಇವಾಗ ನಾವು ಮಾಡಿರೋದು ಓನ್ಲಿ ಅ ಫ್ಯೂ ಮೇಲೆ. ಸೊ ಇದನ್ನ ಬೇಕಿದ್ರೆ ನೀವು ಇನ್ನೊಂದ್ಸಲ ನೋಡ್ಕೊಳ್ಳಿ, ಎಕ್ಸ್ಪ್ರೆಷನ್ ಯಾವ ರೀತಿ ಮಾಡ್ತಾ ಇದ್ದೀನಿ ಮತ್ತೆ ಆ್ಯಂಡ್ ಯಾವ ರೀತಿ ಕ್ವಶನ್ ಬಂದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು, ಡೈಗ್ರಾಮ್ ಹಾಕಬೇಕು. ಓನ್ಲಿ ಮತ್ತೆ ಅ ಫ್ಯೂ, ಬರೀ ಫ್ಯೂ ಅಂತ ಕೊಟ್ರೆ ಏನು ಅಂತ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದ್ರ ಮೇಲೆ ನೀವು ಬೇರೆ ಏನೇ ಯಾವುದೇ ರೀತಿನೂ ಕ್ವಶನ್ ಬೇಕಿರೋ ತಗೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೋಬಹುದು. ಓಕೆನಾ? ಸೊ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಸಿಲ್ವರ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು 5 ರಿಂದ 6 ಕ್ವಶನ್ ಬರುತ್ತೆ ಎಕ್ಸಾಮ್ಸ್ಗೆ. ಅಂಡ್ ಮೋಸ್ಟ್ ಆಫ್ ದ ಥಿಂಗ್ ನಿಮ್ಗೆ ಇವಾಗ ನೆಕ್ಸ್ಟ್ ಬ್ಯಾಂಕಿಂಗ್ ನೋಟಿಫಿಕೇಶನ್ ಅಂಡ್ SSC ನೋಟಿಫಿಕೇಶನ್ ಬರುತ್ತೆ. CGL ಎಕ್ಸಾಮ್ ಸೆಪ್ಟೆಂಬರ್ ಅಲ್ಲಿ ಇದೆ. ಬ್ಯಾಂಕ್ RRB ಎಕ್ಸಾಮ್ ಆಗಸ್ಟ್ ಅಲ್ಲಿ ಇದೆ. ಸೊ ಫೋಕಸ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅಂಡ್ ನಮ್ಮ ವರಂಡಾ ರೇಸ್ ವಿಜಯನಗರ ಬ್ರಾಂಚ್ ಅಲ್ಲಿ ಇದೇ ತಿಂಗಳು ಮೇ 20ರಿಂದ ಹೊಸ ಆಫ್ಲೈನ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕಾಲ್ ಮಾಡಿಬಿಟ್ಟು ಇದ್ರ ಬಗ್ಗೆ ನಮ್ದು ಏನೇನು ಫೆಸಿಲಿಟೀಸ್ ಕೊಡ್ತೀವಿ ಅದೆಲ್ಲಾನು ತಿಳ್ಕೋಬಹುದು. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಆಲ್.